ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರಿಗೆ ಇವತ್ತು 11ನೇ ದಿನದ ಕಾರ್ಯ ಇದೆ ಅವರದ್ದು. ಇವತ್ತು ನಡೆಯಲಿದೆ ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿಧನ ಹೊಂದಿದ್ರು. ದೇವೇಗೌಡರು ಅವರ ಕುಟುಂಬವಾದ ದೀಪವನ್ನು ಕಳೆದುಕೊಂಡಿದ್ರು. ಸೊ ಅವರದ್ದು ಇವತ್ತು 11ನೇ ದಿನದ ಕಾರ್ಯ ಇದೆ. ಇಂದು ನಡೆಯಲಿದೆ ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯ ಇದೆ. ಚೆನ್ನಮ್ಮ ಸಮಾಧಿ ಸ್ಥಳದಲ್ಲಿ ಇಂದು ನಡೆಯುವ ಕಾರ್ಯ. ಉತ್ತರ ಕ್ರಿಯಾದಿ ಕಾರ್ಯದಲ್ಲಿ ದೊಡ್ಡಗೌಡರು ಕುಟುಂಬಸ್ಥರು ಭಾಗಿಯಾಗ್ತಾರೆ. ಮಾವಿನಕೆರೆಯಲ್ಲಿ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಭಾಗ್ಯ ಕೂಡ ಇದೆ. ಅಲ್ಲಿ ಚೆನ್ನಮ್ಮ ಅವರ ಸಮಾಧಿ ಬಳಿ 16 ಕೌಂಟರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. VIP ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಸ್ ವೀಕ್ಷಕರೇ, ಚೆನ್ನಮ್ಮ ಅವರು ದೇವೇಗೌಡರ ಧರ್ಮಪತ್ನಿ, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಅವರು ವಿಧಿವಶರಾಗಿದ್ದರು. ಅವರ ಕುಟುಂಬದ ದೀಪವನ್ನು ಅವರು ಕಳೆದುಕೊಂಡಿದ್ದರು. ಸೊ ಇವತ್ತಿಗೆ 11 ದಿವಸ, 11ನೇ ದಿವಸದ ಕಾರ್ಯ ಆಗಬೇಕು. ಆ ಕಾರ್ಯಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಆಗಿದ್ದಾವೆ. ಸೊ ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ಆಗಿತ್ತು. ಅದೇ ಜಾಗದಲ್ಲಿ 11ನೇ ದಿನದ ಕಾರ್ಯ ಆಗಬೇಕು. ಆ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಅಲ್ಲಿ ಅನ್ನ ಸಂತರ್ಪಣೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಬಂದಿರತಕ್ಕಂಥವ್ರಿಗೆ. ಮತ್ತು VIPಗಳಿಗೆ, ಮಹಿಳೆಯರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಲಾಗಿದೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ.